ಅಪರಿಚಿತ ಬಂದೂಕುದಾರಿಗಳು ಅಲರ್ಟ್ ಆಗಿದ್ದಾರೆ. ಭಾರತದಲ್ಲಿ 3 ಭೀಕರ ದಾಳಿ ನಡೆಸಿರುವಂತ ಉಗ್ರನನ್ನ ಹತ್ಯೆ ಮಾಡಿದ್ದಾರೆ. ಹಾಗಾದ್ರೆ ಅವನು ಯಾರು, ಹೇಗೆ ಕೊಂದ್ರು, ಈ ಸ್ಟೋರಿ ನೋಡಿ. ಬೆಂಗಳೂರು ದಾಳಿಯ ಮಾಸ್ಟರ್ ಮೈಂಡ್ ಉಗ್ರ ಫಿನಿಶ್. ಭಾರತದ 3 ಕಡೆ ದಾಳಿ ಮಾಡಿಸಿದ ಕ್ರೂರಿ ಕಲ್ಲಾರ್. ಪಾಕಿಸ್ತಾನದ ಮೇಲೆ ಇಷ್ಟು ದಿನ ನಮ್ಮ ಸೇನೆ ಅಪ್ಪರಿಸಿತ್ತು. ಇದೀಗ ಮತ್ತೆ ಅಪರಿಚಿತ ಬಂದೂಕುದಾರಿಗಳು ಕೆಲಸ ಆರಂಭಿಸಿದ್ದಾರೆ. 2006ರಲ್ಲಿ ಮಹಾರಾಷ್ಟ್ರದ ನಾಗ್ಪುರದ RSS ಕೇಂದ್ರ ಕಚೇರಿ ಮೇಲಿನ ದಾಳಿಯ ಸಂಚುಕೋರ ಭಾರತದ ವಿರುದ್ಧ ಭಯೋತ್ಪಾದಕ ಚಟುವಟಿಕೆಗಳನ್ನ ಮಾಡ್ತಾ ಇತ್ತು. 2006ರಲ್ಲಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿರುವ RSS ಪ್ರಧಾನ ಕಚೇರಿಯ ಮೇಲೆ ದಾಳಿ ಮಾಡಲು ಸಂಚು ರೂಪಿಸಿದ್ದು ಇವನೇ. 2001ರಲ್ಲಿ ರಾಂಪುರದಲ್ಲಿರುವ CRPF ಶಿಬಿರದ ಮೇಲೆ ದಾಳಿ ನಡೆಸಿದ್ದ. 2005ರಲ್ಲಿ ಬೆಂಗಳೂರಲ್ಲಿ ಒಂದು ದಾಳಿಯಾಗಿತ್ತು. ಅದರ ಹಿಂದಿನ ಮಾಸ್ಟರ್ ಮೈಂಡ್ ಇವನೇ ಅನ್ನೋದು ಸಾಬೀತಾಗಿತ್ತು. 2005ರಲ್ಲಿ ಡಿಸೆಂಬರ್ 28 ಬುಧವಾರದಂದು IISc ಮೇಲೆ ಬೆಂಗಳೂರಲ್ಲಿರುವ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಉಗ್ರ ದಾಳಿಯಾಗಿತ್ತು. ಅಪರಿಚಿತ ಬಂದೂಕುದಾರಿಗಳ ದಾಳಿಗೆ IIT ದೆಹಲಿಯ ಪ್ರೊಫೆಸರ್ ಮುನೇಶ್ ಚಂದ್ರ ಪುರಿ ಜೀವ ಕಳೆದುಕೊಂಡು 4 ಗಾಯಗೊಂಡಿದ್ದರು. ರಿಪಬ್ಲಿಕ್ ಕನ್ನಡ. ಅಪರಿಚಿತ ಬಂದೂಕುದಾರಿಗಳು ಅಲರ್ಟ್ ಆಗಿದ್ದಾರೆ. ಭಾರತದಲ್ಲಿ 3 ಭೀಕರ ದಾಳಿ ನಡೆಸಿರುವಂತ ಉಗ್ರನನ್ನ ಹತ್ಯೆ ಮಾಡಿದ್ದಾರೆ. ಹಾಗಾದ್ರೆ ಅವನು ಯಾರು, ಹೇಗೆ ಕೊಂದ್ರು, ಈ ಸ್ಟೋರಿ ನೋಡಿ. ಬೆಂಗಳೂರು ದಾಳಿಯ ಮಾಸ್ಟರ್ ಮೈಂಡ್ ಉಗ್ರ ಫಿನಿಶ್. ಭಾರತದ 3 ಕಡೆ ದಾಳಿ ಮಾಡಿಸಿದ ಕ್ರೂರಿ ಕಲ್ಲಾರ್. ಪಾಕಿಸ್ತಾನದ ಮೇಲೆ ಇಷ್ಟು ದಿನ ನಮ್ಮ ಸೇನೆ ಅಪ್ಪರಿಸಿತ್ತು. ಇದೀಗ ಮತ್ತೆ ಅಪರಿಚಿತ ಬಂದೂಕುದಾರಿಗಳು ಕೆಲಸ ಆರಂಭಿಸಿದ್ದಾರೆ. 2006ರಲ್ಲಿ ಮಹಾರಾಷ್ಟ್ರದ ನಾಗ್ಪುರದ RSS ಕೇಂದ್ರ ಕಚೇರಿ ಮೇಲಿನ ದಾಳಿಯ ಸಂಚುಕೋರ ಭಾರತದ ವಿರುದ್ಧ ಭಯೋತ್ಪಾದಕ ಚಟುವಟಿಕೆಗಳನ್ನ ಮಾಡ್ತಾ ಇತ್ತು. 2006ರಲ್ಲಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿರುವ RSS ಪ್ರಧಾನ ಕಚೇರಿಯ ಮೇಲೆ ದಾಳಿ ಮಾಡಲು ಸಂಚು ರೂಪಿಸಿದ್ದು ಇವನೇ. 2001ರಲ್ಲಿ ರಾಂಪುರದಲ್ಲಿರುವ CRPF ಶಿಬಿರದ ಮೇಲೆ ದಾಳಿ ನಡೆಸಿದ್ದ. 2005ರಲ್ಲಿ ಬೆಂಗಳೂರಲ್ಲಿ ಒಂದು ದಾಳಿಯಾಗಿತ್ತು. ಅದರ ಹಿಂದಿನ ಮಾಸ್ಟರ್ ಮೈಂಡ್ ಇವನೇ ಅನ್ನೋದು ಸಾಬೀತಾಗಿತ್ತು. 2005ರಲ್ಲಿ ಡಿಸೆಂಬರ್ 28 ಬುಧವಾರದಂದು IISc ಮೇಲೆ ಬೆಂಗಳೂರಲ್ಲಿರುವ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಉಗ್ರ ದಾಳಿಯಾಗಿತ್ತು. ಅಪರಿಚಿತ ಬಂದೂಕುದಾರಿಗಳ ದಾಳಿಗೆ IIT ದೆಹಲಿಯ ಪ್ರೊಫೆಸರ್ ಮುನೇಶ್ ಚಂದ್ರ ಪುರಿ ಜೀವ ಕಳೆದುಕೊಂಡು 4 ಗಾಯಗೊಂಡಿದ್ದರು. ರಿಪಬ್ಲಿಕ್ ಕನ್ನಡ. ಅಪರಿಚಿತ ಬಂದೂಕುದಾರಿಗಳು ಅಲರ್ಟ್ ಆಗಿದ್ದಾರೆ. ಭಾರತದಲ್ಲಿ 3 ಭೀಕರ ದಾಳಿ ನಡೆಸಿರುವಂತ ಉಗ್ರನನ್ನ ಹತ್ಯೆ ಮಾಡಿದ್ದಾರೆ. ಹಾಗಾದ್ರೆ ಅವನು ಯಾರು, ಹೇಗೆ ಕೊಂದ್ರು, ಈ ಸ್ಟೋರಿ ನೋಡಿ. ಬೆಂಗಳೂರು ದಾಳಿಯ ಮಾಸ್ಟರ್ ಮೈಂಡ್ ಉಗ್ರ ಫಿನಿಶ್. ಭಾರತದ 3 ಕಡೆ ದಾಳಿ ಮಾಡಿಸಿದ ಕ್ರೂರಿ ಕಲ್ಲಾರ್. ಪಾಕಿಸ್ತಾನದ ಮೇಲೆ ಇಷ್ಟು ದಿನ ನಮ್ಮ ಸೇನೆ ಅಪ್ಪರಿಸಿತ್ತು. ಇದೀಗ ಮತ್ತೆ ಅಪರಿಚಿತ ಬಂದೂಕುದಾರಿಗಳು ಕೆಲಸ ಆರಂಭಿಸಿದ್ದಾರೆ. 2006ರಲ್ಲಿ ಮಹಾರಾಷ್ಟ್ರದ ನಾಗ್ಪುರದ RSS ಕೇಂದ್ರ ಕಚೇರಿ ಮೇಲಿನ ದಾಳಿಯ ಸಂಚುಕೋರ ಭಾರತದ ವಿರುದ್ಧ ಭಯೋತ್ಪಾದಕ ಚಟುವಟಿಕೆಗಳನ್ನ ಮಾಡ್ತಾ ಇತ್ತು. 2006ರಲ್ಲಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿರುವ RSS ಪ್ರಧಾನ ಕಚೇರಿಯ ಮೇಲೆ ದಾಳಿ ಮಾಡಲು ಸಂಚು ರೂಪಿಸಿದ್ದು ಇವನೇ. 2001ರಲ್ಲಿ ರಾಂಪುರದಲ್ಲಿರುವ CRPF ಶಿಬಿರದ ಮೇಲೆ ದಾಳಿ ನಡೆಸಿದ್ದ. 2005ರಲ್ಲಿ ಬೆಂಗಳೂರಲ್ಲಿ ಒಂದು ದಾಳಿಯಾಗಿತ್ತು. ಅದರ ಹಿಂದಿನ ಮಾಸ್ಟರ್ ಮೈಂಡ್ ಇವನೇ ಅನ್ನೋದು ಸಾಬೀತಾಗಿತ್ತು. 2005ರಲ್ಲಿ ಡಿಸೆಂಬರ್ 28 ಬುಧವಾರದಂದು IISc ಮೇಲೆ ಬೆಂಗಳೂರಲ್ಲಿರುವ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಉಗ್ರ ದಾಳಿಯಾಗಿತ್ತು. ಅಪರಿಚಿತ ಬಂದೂಕುದಾರಿಗಳ ದಾಳಿಗೆ IIT ದೆಹಲಿಯ ಪ್ರೊಫೆಸರ್ ಮುನೇಶ್ ಚಂದ್ರ ಪುರಿ ಜೀವ ಕಳೆದುಕೊಂಡು 4 ಗಾಯಗೊಂಡಿದ್ದರು. ರಿಪಬ್ಲಿಕ್ ಕನ್ನಡ. ಅಪರಿಚಿತ ಬಂದೂಕುದಾರಿಗಳು ಅಲರ್ಟ್ ಆಗಿದ್ದಾರೆ. ಭಾರತದಲ್ಲಿ 3 ಭೀಕರ ದಾಳಿ ನಡೆಸಿರುವಂತ ಉಗ್ರನನ್ನ ಹತ್ಯೆ ಮಾಡಿದ್ದಾರೆ. ಹಾಗಾದ್ರೆ ಅವನು ಯಾರು, ಹೇಗೆ ಕೊಂದ್ರು, ಈ ಸ್ಟೋರಿ ನೋಡಿ. ಬೆಂಗಳೂರು ದಾಳಿಯ ಮಾಸ್ಟರ್ ಮೈಂಡ್ ಉಗ್ರ ಫಿನಿಶ್. ಭಾರತದ 3 ಕಡೆ ದಾಳಿ ಮಾಡಿಸಿದ ಕ್ರೂರಿ ಕಲ್ಲಾರ್. ಪಾಕಿಸ್ತಾನದ ಮೇಲೆ ಇಷ್ಟು ದಿನ ನಮ್ಮ ಸೇನೆ ಅಪ್ಪರಿಸಿತ್ತು. ಇದೀಗ ಮತ್ತೆ ಅಪರಿಚಿತ ಬಂದೂಕುದಾರಿಗಳು ಕೆಲಸ ಆರಂಭಿಸಿದ್ದಾರೆ. 2006ರಲ್ಲಿ ಮಹಾರಾಷ್ಟ್ರದ ನಾಗ್ಪುರದ RSS ಕೇಂದ್ರ ಕಚೇರಿ ಮೇಲಿನ ದಾಳಿಯ ಸಂಚುಕೋರ ಭಾರತದ ವಿರುದ್ಧ ಭಯೋತ್ಪಾದಕ ಚಟುವಟಿಕೆಗಳನ್ನ ಮಾಡ್ತಾ ಇತ್ತು.
2006ರಲ್ಲಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿರುವ RSS ಪ್ರಧಾನ ಕಚೇರಿಯ ಮೇಲೆ ದಾಳಿ ಮಾಡಲು ಸಂಚು ರೂಪಿಸಿದ್ದು ಇವನೇ. 2001ರಲ್ಲಿ ರಾಂಪುರದಲ್ಲಿರುವ CRPF ಶಿಬಿರದ ಮೇಲೆ ದಾಳಿ ನಡೆಸಿದ್ದ. 2005ರಲ್ಲಿ ಬೆಂಗಳೂರಲ್ಲಿ ಒಂದು ದಾಳಿಯಾಗಿತ್ತು. ಅದರ ಹಿಂದಿನ ಮಾಸ್ಟರ್ ಮೈಂಡ್ ಇವನೇ ಅನ್ನೋದು ಸಾಬೀತಾಗಿತ್ತು. 2005ರಲ್ಲಿ ಡಿಸೆಂಬರ್ 28 ಬುಧವಾರದಂದು IISc ಮೇಲೆ ಬೆಂಗಳೂರಲ್ಲಿರುವ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಉಗ್ರ ದಾಳಿಯಾಗಿತ್ತು. ಅಪರಿಚಿತ ಬಂದೂಕುದಾರಿಗಳ ದಾಳಿಗೆ IIT ದೆಹಲಿಯ ಪ್ರೊಫೆಸರ್ ಮನೇಶ್ ಚಂದ್ರ ಪುರಿ ಜೀವ ಕಳೆದುಕೊಂಡು 4 ಗಾಯಗೊಂಡಿದ್ದರು. ರಿಪಬ್ಲಿಕ್ ಕನ್ನಡ. ಅಪರಿಚಿತ ಬಂದೂಕುದಾರಿಗಳು ಅಲರ್ಟ್ ಆಗಿದ್ದಾರೆ. ಭಾರತದಲ್ಲಿ 3 ಭೀಕರ ದಾಳಿ ನಡೆಸಿರುವಂತ ಉಗ್ರನನ್ನ ಹತ್ಯೆ ಮಾಡಿದ್ದಾರೆ. ಹಾಗಾದ್ರೆ ಅವನು ಯಾರು, ಹೇಗೆ ಕೊಂದ್ರು, ಈ ಸ್ಟೋರಿ ನೋಡಿ. ಬೆಂಗಳೂರು ದಾಳಿಯ ಮಾಸ್ಟರ್ ಮೈಂಡ್ ಉಗ್ರ ಫಿನಿಶ್. ಭಾರತದ 3 ಕಡೆ ದಾಳಿ ಮಾಡಿಸಿದ ಕ್ರೂರಿ ಕಲ್ಲ. ಪಾಕಿಸ್ತಾನದ ಮೇಲೆ ಇಷ್ಟು ದಿನ ನಮ್ಮ ಸೇನೆ ಅಪ್ಪಳಿಸಿತ್ತು. ಇದೀಗ ಮತ್ತೆ ಅಪರಿಚಿತ ಬಂದೂಕುದಾರಿಗಳು ಕೆಲಸ ಆರಂಭಿಸಿದ್ದಾರೆ. 2006ರಲ್ಲಿ ಮಹಾರಾಷ್ಟ್ರದ ನಾಗ್ಪುರದ RSS ಕೇಂದ್ರ ಕಚೇರಿ ಮೇಲಿನ ದಾಳಿಯ ಸಂಚುಕೋರ ಭಾರತದ ವಿರುದ್ಧ ಭಯೋತ್ಪಾದಕ ಚಟುವಟಿಕೆಗಳನ್ನ ಮಾಡ್ತಾ ಇತ್ತು. 2006ರಲ್ಲಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿರುವ RSS ಪ್ರಧಾನ ಕಚೇರಿಯ ಮೇಲೆ ದಾಳಿ ಮಾಡಲು ಸಂಚು ರೂಪಿಸಿದ್ದು ಇವನೇ. 2001ರಲ್ಲಿ ರಾಂಪುರದಲ್ಲಿರುವ CRPF ಶಿಬಿರದ ಮೇಲೆ ದಾಳಿ ನಡೆಸಿದ್ದ. 2005ರಲ್ಲಿ ಬೆಂಗಳೂರಲ್ಲಿ ಒಂದು ದಾಳಿಯಾಗಿತ್ತು. ಅದರ ಹಿಂದಿನ ಮಾಸ್ಟರ್ ಮೈಂಡ್ ಇವನೇ ಅನ್ನೋದು ಸಾಬೀತಾಗಿತ್ತು. 2005ರಲ್ಲಿ ಡಿಸೆಂಬರ್ 28 ಬುಧವಾರದಂದು IISc ಮೇಲೆ ಬೆಂಗಳೂರಲ್ಲಿರುವ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಉಗ್ರ ದಾಳಿಯಾಗಿತ್ತು. ಅಪರಿಚಿತ ಬಂದೂಕುದಾರಿಗಳ ದಾಳಿಗೆ IIT ದೆಹಲಿಯ ಪ್ರೊಫೆಸರ್ ಮನೇಶ್ ಚಂದ್ರ ಪುರಿ ಜೀವ ಕಳೆದುಕೊಂಡು 4 ಗಾಯಗೊಂಡಿದ್ದರು. ರಿಪಬ್ಲಿಕ್ ಕನ್ನಡ. ಅಪರಿಚಿತ ಬಂದೂಕುದಾರಿಗಳು ಅಲರ್ಟ್ ಆಗಿದ್ದಾರೆ. ಭಾರತದಲ್ಲಿ 3 ಭೀಕರ ದಾಳಿ ನಡೆಸಿರುವಂತ ಉಗ್ರನನ್ನ ಹತ್ಯೆ ಮಾಡಿದ್ದಾರೆ. ಹಾಗಾದ್ರೆ ಅವನು ಯಾರು, ಹೇಗೆ ಕೊಂದ್ರು, ಈ ಸ್ಟೋರಿ ನೋಡಿ. ಬೆಂಗಳೂರು ದಾಳಿಯ ಮಾಸ್ಟರ್ ಮೈಂಡ್ ಉಗ್ರ ಫಿನಿಶ್. ಭಾರತದ 3 ಕಡೆ ದಾಳಿ ಮಾಡಿಸಿದ ಕ್ರೂರಿ ಕಲ್ಲ. ಪಾಕಿಸ್ತಾನದ ಮೇಲೆ ಇಷ್ಟು ದಿನ ನಮ್ಮ ಸೇನೆ ಅಪ್ಪಳಿಸಿತ್ತು. ಇದೀಗ ಮತ್ತೆ ಅಪರಿಚಿತ ಬಂದೂಕುದಾರಿಗಳು ಕೆಲಸ ಆರಂಭಿಸಿದ್ದಾರೆ. 2006ರಲ್ಲಿ ಮಹಾರಾಷ್ಟ್ರದ ನಾಗ್ಪುರದ RSS ಕೇಂದ್ರ ಕಚೇರಿ ಮೇಲಿನ ದಾಳಿಯ ಸಂಚುಕೋರ ಭಾರತದ ವಿರುದ್ಧ ಭಯೋತ್ಪಾದಕ ಚಟುವಟಿಕೆಗಳನ್ನ ಮಾಡ್ತಾ ಇತ್ತು. 2006ರಲ್ಲಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿರುವ RSS ಪ್ರಧಾನ ಕಚೇರಿಯ ಮೇಲೆ ದಾಳಿ ಮಾಡಲು ಸಂಚು ರೂಪಿಸಿದ್ದು ಇವನೇ. 2001ರಲ್ಲಿ ರಾಂಪುರದಲ್ಲಿರುವ CRPF ಶಿಬಿರದ ಮೇಲೆ ದಾಳಿ ನಡೆಸಿದ್ದ. 2005ರಲ್ಲಿ ಬೆಂಗಳೂರಲ್ಲಿ ಒಂದು ದಾಳಿಯಾಗಿತ್ತು. ಅದರ ಹಿಂದಿನ ಮಾಸ್ಟರ್ ಮೈಂಡ್ ಇವನೇ ಅನ್ನೋದು ಸಾಬೀತಾಗಿತ್ತು. 2005ರಲ್ಲಿ ಡಿಸೆಂಬರ್ 28 ಬುಧವಾರದಂದು IISc ಮೇಲೆ ಬೆಂಗಳೂರಲ್ಲಿರುವ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಉಗ್ರ ದಾಳಿಯಾಗಿತ್ತು. ಅಪರಿಚಿತ ಬಂದೂಕುದಾರಿಗಳ ದಾಳಿಗೆ IIT ದೆಹಲಿಯ ಪ್ರೊಫೆಸರ್ ಮನೇಶ್ ಚಂದ್ರ ಪುರಿ ಜೀವ ಕಳೆದುಕೊಂಡು 4 ಗಾಯಗೊಂಡಿದ್ದರು. ರಿಪಬ್ಲಿಕ್